ಕನ್ನಡ ರಾಜ್ಯೋತ್ಸವನ್ನ ಆಚರಣೆ ಮಾಡಬೇಕು, ಕನ್ನಡ ಪ್ರೀತಿ ಅಂತ ಹೇಳಿದ್ರೆ ಕೇವಲ ಪೇಪರ್ ಅಲ್ಲಿ ಮಾತ್ರ ಕಾಣಿಸುತ್ತೆ, ಪ್ರಾಕ್ಟಿಕಲ್ ಆಗಿ ಕಾಣಿಸಲ್ಲ. ಹೌದು, ಮೊದಲನೇದಾಗಿ ನಾವೆಲ್ಲ ಕನ್ನಡಿಗರು ಅಂತ ಹೇಳಿದ ತಕ್ಷಣ ನಮ್ಗೆಲ್ರಿಗೂ ಕೂಡ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ವೀರ ಕನ್ನಡಿಗರು ಅಂತ ಹೇಳ್ಕೊತೀವಿ ನಾವು. ಆದರೆ ಇವತ್ತು ಬಹಳಷ್ಟು ಜನ ಇವತ್ತು ಆಟೋ ಡ್ರೈವರ್ಗಳು, ಕಾರ್ ಡ್ರೈವರ್ ಕೇವಲ ಅಲ್ಲಿ ಮಾತ್ರ ಉಳಿದಿದೆಯಾ ಕನ್ನಡ ಅಂತ ಹೇಳಿ ನಮಗೂ ಕೂಡ ಒಂದು ಸಂಶಯ ಬರುವಂಥದ್ದು. ಈ ನಾಡು ನುಡಿ ವಿಚಾರ ಬಂತು ಅಂತ ಹೇಳಿದ್ರೆ ಗಂಗಾ, ಚೌಡ, ಚಾಲುಕ್ಯ, ರಾಷ್ಟ್ರಕೂಟ, ಹಕ್ಕಬುಕ್ಕ, ಗಂಡುಗಲ್ಲಿ ರಾಮ, ಕೆಂಪೇಗೌಡ, ಹೈದರಲಿ, ಟಿಪ್ಪು, ಪುಲಕೇಶಿ, ನುಪ್ಪುತುಂಗ, ಶಾತವಾದ, ಅತ್ತಿಮಬೇಗ್, ಚಂದ್ರಗುಪ್ತ ನಾಯಕ, ಬೆಲವಡಿ, ಮಲ್ಲಮ್ಮ, ಕುವೆಂಪು, ಕಾರನ್, ಕಾರ್ನಾಲ್, ಕಂಬಾನ್, ಅನಂತಮೂರ್ತಿ, ಗೋಕರ, ಶರಣರ, ದಾಸರ, ಸಂತರ, ಮನಿಯರ, ಜನಪದರ, ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳ್ತೀವಿ. ಆದರೆ ಇದು ಹೊರದೇಶದಿಂದ ಸ್ಟೇಟಿಂದ ಬಂದು ಇವತ್ತು ಏನು ಮಾಡಿದ್ದಾರೆ ಅಂದರೆ ಇಡೀ ಕರ್ನಾಟಕವನ್ನೇ ಇವ್ರು ಆಳೋರ್ ಥರ ಆಗ್ಬಿಟ್ಟಿದೆ. ಯಾಕಂದರೆ ಎಲ್ಲವನ್ನೂ ಕೂಡ ಖಾಸಗೀಕರಣ ಮಾಡೋದ್ರಿಂದ ಇವತ್ತು ಸರ್ಕಾರಕ್ಕೂ ಕೂಡ ನಾಚಿಕೆ ಬರುವಂಥ ಕೆಲಸ. ಯಾಕಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಂದ ನೀರು ಕುಡಿತಾ ಇದ್ದೀವಿ ಅಂತ ಹೇಳಿದ್ರೆ ಇದೇ ಪಕ್ಕದ ರಾಜ್ಯಕ್ಕೆ ಹೋಗಿ ತಮಿಳ್ನಾಡಲ್ಲಿ ಅವ್ರು ತಮಿಳ್ನಲ್ಲೇ ಮಾತಾಡ್ತಾರೆ, ನಮಗೂ ಅರ್ಥ ಆಗಲ್ಲ, ನಾವು ಅವ್ರಿಗೆ ಉತ್ತರ ಕೊಡೋಕ್ಕೂ ಆಗಲ್ಲ. ಅದೇ ಇಲ್ಲಿ ನೀವು ಹೋಗಿ ನೋಡಿ, ಈ ಸೇಟುಗಳು ತುಂಬಿಕೊಂಡಿದ್ದಾರೆ, ಈ ದಿಲ್ಲಿಯವರು ಬಂದು ಫುಲ್ ಆಗಿಬಿಟ್ಟಿದ್ದಾರೆ, ಯು ಪಿ ಬಿಹಾರ್ ಅವರು ಇವತ್ತು ನಿಮ್ಗೊಂದು ದಾಖಲೆ ಸಮೇತ ತೋರಿಸ್ತೀನಿ. ಇಡೀ ಕರ್ನಾಟಕಕ್ಕೆ ಒಂದು ನಮಗೆ ಅದು ನಿಮ್ಗೆ ನೋಡಿದ್ರೆ ನೋಡಿ, ಒಂದು ಕನ್ನಡತಿ ಇಲ್ಲಿ ನೋಡಿ, ಈ ಕನ್ನಡತಿ ಏನಾಗಿದೆ ಅಂದರೆ ಒಂದು ಮಗುನ ಎತ್ಕೊಂಡು, ಒಂದು ಮಗುನ ಹಿಂಗೆ ಕಟ್ಕೊಂಡು ಸ್ವಿಗ್ಗಿನೋ ಝೊಮ್ಯಾಟೋನೋ ಮಾಡ್ತಾ ಇರೋವಂಥ ವಿಷಯ ಕಂಡು ಬಂದಿದೆ. ಇವ್ರಿಗೆ ಇದನ್ನ ಯಾಕಂದರೆ ನಾವು ಕರ್ನಾಟಕ ಅಂತ ಹೇಳಿದ್ರೆ ಒಂದು ತಾಯಿ ಥರ ಪ್ರೀತಿಸ್ತೀವಿ ಮೊದಲನೇದಾಗಿ. ಆಮೇಲೆ ನಾವು ಓದಿರೋದು ಉರ್ದು ಸ್ಕೂಲಲ್ಲಿ ಕನ್ನಡವನ್ನು ಆಚರಿಸೋ ಹಬ್ಬವನ್ನು ಆಚರಿಸೋದಕ್ಕೆ ಇವತ್ತು ನಾವು ನಿಮ್ಮ ಮುಂದೆ ಬಂದಿಷ್ಟು ಚೆನ್ನಾಗಿ ಕನ್ನಡ ಹೇಳ್ತಾ ಇದ್ದೀವಿ. ನಾವು ಖಾಸಗಿ ಕಾಲೇಜ್ಗಳಲ್ಲಿ ಓದಿರೋವಂಥವ್ರಲ್ಲ. ಯಾಕಂತ ಹೇಳಿದ್ರೆ ಕನ್ನಡ ಅಭಿಮಾನ ಅನ್ನೋದು ಬಹಳ ಮುಖ್ಯ. ಇದ್ರ ಜೊತೆಗೆ ನಾನೊಂದು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ನೀವು ನೋಡಿರ್ಬೋದು, ಒಂದು ಸೀರೆ ಕದ್ಬಿಟ್ಲಂತೆ ಆ ಹೆಣ್ಮಗು. ಒಬ್ಬ ಸೇಟು ಹಿಡ್ಕೊಂಡು ಬಾಯಿಗೆ ಬಂದಂಗೆ ಬೈದು ಹೊಡೆದು ವಿಡಿಯೋ ಎಲ್ಲ ವೈರಲ್ ಆಗಿದೆ. ಇಂಥವ್ರನ್ನ ನಮ್ಮ ರಾಜ್ಯದಲ್ಲಿ ಇರುವಂಥ ಯಾವುದೇ ಅಧಿಕಾರ ಇಲ್ಲ. ಆಮೇಲೆ ಈ ಸೇಟುಗಳು ಬಂದ್ಬಿಟ್ಟು ಪ್ರತಿಯೊಂದು ನೀವೆಲ್ಲಾದರೂ ಚಿನ್ನ ಖರೀದಿಸಿ, ನಮ್ಮ ಹಿಂದೂಗಳು ಖರೀದಿಸ್ತಾರ, ಮುಸ್ಲಿಮ್ಸ್ ಅವರು ಖರೀದಿಸುವಂಥ ಚಿನ್ನಗಳಿಗೆ ಇವರು ಬಿಲ್ಗಳು ಕೊಡಲ್ಲ, GST ಹಗರಣ ಮಾಡ್ತಾರೆ. ಇದ್ರ ಜೊತೆಗೆ ಮಾತುಗಳೇ, ನೀವೇನಾದ್ರೂ ಅವ್ರಿಗೆ ಹೇಳ್ಬಿಡಿ ಆ ಅಂಗಡಿಯಲ್ಲಿ ಕಮ್ಮಿ ಸಿಗುತ್ತಂದ್ರೆ ಎತ್ಕೊಂಡೋಗ್ರಿ, ಅಲ್ಲೇ ತಗೊಳ್ಳಿ ಅಂತ ಹೇಳಿ ಭಾವನಾತ್ಮಕವಾಗಿ ಅವರು ನಮ್ಮನ್ನ ಧಕ್ಕೆ ತರುವಂಥ ಕೆಲಸ ಮಾಡ್ತಾರೆ. ಈ ಅವರ ಬೋರ್ಡ್ಗಳೆಲ್ಲ ನೀವು ಹೋಗಿ ನೋಡಿದ್ರೆ ಅರ್ಧ ಕನ್ನಡದಲ್ಲಿ, ಅರ್ಧ ಯಾಕಂದ್ರೆ ಕನ್ನಡ ಪರ ಸಂಘಟನೆಗಳು ಇವರನ್ನ ಬದುಕಕ್ಕೆ ಕೊಡಲ್ಲ ಅಂತ ಹೇಳಿ ಭಯದಿಂದ ಹಾಕುವಂಥ ಈ ಸೇಟುಗಳು, ಬೋರ್ಡ್ಗಳು. ಆದರೆ ಇವರಲ್ಲಿ ಕರ್ನಾಟಕಕ್ಕೆ ಯಾವುದೇ ರೀತಿಯ ಭಾವನೆಗಳಲ್ಲ. ಈಗ ಇವ್ರಿಗೆ ಹೇಳಬೇಕು, ಕನ್ನಡದ ದ್ರೋಹಿಗಳು ಈ ಸೇಟುಗಳು. ಯಾಕಂತ ಹೇಳಿದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ರೆ ಅಂದ್ರೆ ಇಲ್ಲಿಂದ ಹೋಗಿ ದಿಲ್ಲಿಲಿ ಸಾಯ್ತೀವ, ನಾವು ಕರ್ನಾಟಕದಲ್ಲೇ ಸಾಯ್ತೀವಿ ತಾನೆ, ನಾವು ಇದೇ ಮಣ್ಣಲ್ಲಿ ಹೋಗ್ತೀವಿ ತಾನೆ. ಈ ಮಣ್ಣಿಗೆ ಒಂದು ಚೂರು ಪ್ರೀತಿ ಇಲ್ದಿರೋರು ಇವತ್ತು ನೀವೆಲ್ಲಾದ್ರೂ ಹೋಗಿ, ಈಗ ಬ್ಯಾಂಕಲ್ಲಿ ಹೇಳಿದ್ರು ನಮ್ಮ ಲೀಡ್ರು, ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಹಳ್ಳಿಗಳಲ್ಲೆಲ್ಲ ಬ್ಯಾಂಕಲ್ಲಿ ಕನ್ನಡ ಮಾತಾಡಲ್ಲ ಅಂತ. ಈ ಬ್ಯಾಂಕ್ಗಳು ನಡೆಸ್ತಾ ಇರೋ ಮ್ಯಾನೇಜರ್ಗಳು ಯಾರಂದ್ರೆ ಹಿಂದಿಯವರು. ಇವ್ರ ಕೈ ಕೆಳಗಡೆ ಕೆಲಸ ಮಾಡುವಂತ ಡಿಗ್ರಿ ಆಗಿರುವಂತ ಯುವಕರು ಕನ್ನಡಿಗರು. ಇವರು ಬಂದು ಉಸೂಲಿಗೆ ಬರೋದು, ಯಾರು ಹುಡುಗರು ಕಳಿಸೋದು. ಇವ್ರ ಓನರ್ ಯಾರು ಅಂತ ಹೇಳಿದ್ರೆ ಅಂತಹ ಸೇಟುಗಳು. ಒಂದು ಕಾಲದಲ್ಲಿ ಈ ತರ ಬರುತ್ತೆ, ನಾವೆಲ್ಲರೂ ಕೂಡ ಅವ್ರಿಗೆ ಶರಣಾಗಬೇಕಾಗುತ್ತೆ. ಇದನ್ನು ಅವಕಾಶ ಕೊಡಬೇಡಿ. ರಾಜ್ಯ ಸರ್ಕಾರ ಯಾವುದೇ ಸರ್ಕಾರ ಬರಲಿ ಅದು ಮುಖ್ಯ ಅಲ್ಲ, ಕನ್ನಡಿಗರ ಭಾವನೆಗೆ ಧಕ್ಕೆ ಬರ್ದಂಗೆ ನಡ್ಕೊಳ್ಳೋದು ಅವ್ರು ಹೇಳಿದ್ರು ಅದನ್ನ ಇಂಪಾರ್ಟೆಂಟ್ ಅಂತ. ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ಸ್ಕ್ಯಾಮ್ ಅಂತ ಹೇಳ್ಬೋದು ನೀವು ಇದಕ್ಕೆ. ಯಾಕಂತ ಹೇಳಿದ್ರೆ ನಿಮ್ಮ ಇವತ್ತು ಕನ್ನಡ ಎಲ್ಲಿ ಉಳಿದಿದೆ ಅಂದ್ರೆ ಈ ಟಿವಿ ಕೆಳಗಡೆ ಲೈನ್ ಹೋಗ್ತಾ ಇದೆ ನೋಡಿ, ಅಲ್ಲೇ ಕನ್ನಡ ಉಳಿದಿರೋದು. ಇನ್ನು ಬಸ್ಸಲ್ಲೂ ಹಿಂದೆ ನೀವು ಅಡ್ವರ್ಟೈಸ್ ಹಾಕಿದಾಗ ರಾಜ್ಯ ಸರ್ಕಾರದವರು ಅರ್ಧ ಇಂಗ್ಲೀಷಲ್ಲಿ ಅರ್ಧ ಕನ್ನಡದಲ್ಲಿ ಹಾಕಿರ್ತಾರೆ. ಇದು ಅವಶ್ಯಕತೆ ಇಲ್ಲ. ಯಾವುದಾದ್ರೂ ತಮಿಳ್ನಾಡು ಬಸ್ಸಿಗೆ ನೀವು ನೋಡಿದ್ದೀರಾ? ನೀವು ಯಾವುದಾದ್ರೂ ಅರ್ಧ ಇಂಗ್ಲೀಷಲ್ಲಿ ಅರ್ಧ ಕನ್ನಡದಲ್ಲಿ ಹಾಕಿರೋದು? ಕನ್ನಡ ಪರ ಅಂತ ಹೇಳಿದ್ರೆ ಕನ್ನಡಿಗರ ಪರವಾಗಿ ನೀವು ಸರ್ಕಾರ ನಡೆಸಬೇಕು. ಇದ್ರ ಜೊತೆಗೆ ಯಾವುದೇ ರೀತಿಯ ನೀವು ಸರ್ಕಾರಿ ಇದರಲ್ಲಿ ಹೋಗಿ ಶಾಲೆಗಳಲ್ಲಿ ಇವರೆಲ್ಲ ಆಚರಿಸಲ್ಲ ಕನ್ನಡವನ್ನು. ಈಗ ನೀವು ನೋಡಿರ್ಬೋದು, ಹರ್ ಘರ್ ತಿರಂಗ ಅಂತ ಹೇಳಿ ಮೋದಿಜಿ ಮಾಡಿದ್ರು. ಯಾಕೆ ಈ ಕನ್ನಡದ ಸಿದ್ದರಾಮಯ್ಯನವರು, ಕನ್ನಡದ ರಾಮಯ್ಯನವರು ಈಗ ಘೋಷಣೆ ಮಾಡಲಿ, ಮನೆ ಮನೆ ಕರ್ನಾಟಕ ಬಾವುಟ. ಇವ್ರು ಹೇಳಿದ್ರು, ನಾವು ಕನ್ನಡಿಗರ ಪರವಾಗಿ, ಕನ್ನಡಿಗರ ಓಡಾಡೋದು ಮುಖ್ಯ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗನ ಹಕ್ಕಿದು, ಅವನು ಹೋರಾಡಬೇಕಾಗಿರೋದು. ಇವತ್ತು ಅಷ್ಟೇ ಯಾಕೆ ರೀ, ಅವರಲ್ಲಿ ಅವ್ರ ಕ್ಯಾಬಿನೆಟ್ ಅಲ್ಲಿ ಇರುವಂತಹ ಮುಸಲ್ಮಾನರಿಗೆ ಸರಿಯಾಗಿ
ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಕನ್ನಡ ಬರಲ್ಲ. ನಿಮ್ಮ ಚಾನಲ್ ಅಲ್ಲೇ ತೋರಿಸಿ ಅವ್ರಿಗೆ ಬಹಳಷ್ಟು ಇದು ಮಾಡ್ತಾ ಇರ್ತೇನೆ, ನಾವೇ ಹೆಸರು ತಗೊಳ್ಳೋದು ಬೇಡ. ಆದ್ರೆ ಹೇಳೋದು ನಮ್ಮ ಎಲ್ಲಾ ಮುಸಲ್ಮಾನರು ಹಂಗಲ್ಲ. ನಾನು ಮುಸ್ಲಿಂ, ನನ್ ಕನ್ನಡದಲ್ಲಿ ಏನಾದ್ರು ಸಂಶಯ ಇದೆಯಾ? ನಿಮ್ಗೆ ಏನಾದ್ರು ಡೌಟ್ ಇದೆಯಾ? ಅರ್ಥ ಆಗ್ತಾ ಇಲ್ಲ ನಾನು ಹೇಳ್ತಾ ಇರೋದು? ಅದೇ ಸರ್ ಇಲ್ಲ, ಯಾಕಂತ ಹೇಳಿದ್ರೆ ಕುವೆಂಪು ನಾನು ನೇರವಾಗಿ ಹೇಳ್ತಿದ್ದೀನಿ, ಈ ತರ ಮುಸಲ್ಮಾನರ ಅವಶ್ಯಕತೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ ನಿಜವಾಗ್ಲೂ ನಾನು ಈ ವಾಹಿನಿ ಮುಖಾಂತರ ಅವರಿಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಅವ್ರಿಗೆ ಇರ್ತಕ್ಕಂಥ ಕನ್ನಡಾಭಿಮಾನ ಆಗಿರ್ಬೋದು, ಮತ್ತೊಂದು ಸಣ್ಣ ಬ್ರೇಕ್.